ತಾಲೂಕಿನ ಬನ್ನಿತಾಳಪುರ ಗ್ರಾಮ ಪಂಚಾಯಿತಿಯ ನೂತನ ಭಾರತ್ ನಿರ್ಮಾಣ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಉದ್ಘಾಟನಾ ಸಮಾರಂಭ ನಡೆಯಿತು. ಶಾಸಕ ಗಣೇಶ್ ಪ್ರಸಾದ್ ಅವರು ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ನಂತರ ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಪ್ರತಿಯೊಬ್ಬರಿಗೂ ಸರ್ಕಾರ ಅಭಿವೃದ್ಧಿ ಹೊಂದಲು ಹಲವಾರು ಸೌಲಭ್ಯಗಳನ್ನು ನೀಡಿದೆ. ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶಗಳಿವೆ. ಜನರು ಹೇಳಿದಂತೆ ಪಿಯುಸಿ ಕಾಲೇಜನ್ನು ನಿರ್ಮಾಣ ಮಾಡಲು ಪಣ ತೊಟ್ಟುತ್ತೇನೆ ಎಂದು ಭರವಸೆ ನೀಡಿದರು. ಬನ್ನಿತಾಳಪುರ ಗ್ರಾಮದ ಜನತೆ ಮಹಾದೇವ ಪ್ರಸಾದ್, ಗೀತಾ ಮಹಾದೇವ ಪ್ರಸಾದ್ ಹೀಗೆ ಹಲವಾರು ಜನರನ್ನ ಹೆಚ್ಚಿನ ಬಹುಮತ ನೀಡುವ ಮೂಲಕ ಗೆಲ್ಲಿಸಿ ಅಭಿವೃದ್ಧಿ ಕೆಲಸವನ್ನ ಮಾಡಲು ಅವಕಾಶ ನೀಡಿದ್ದೀರಿ. ಹಾಗೆಯೇ ನಾವು ಕೂಡ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಾ ಸಾಗುತ್ತೇವೆ. ಗ್ರಾಮದ ಜನತೆ ಸರ್ಕಾರ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡು ಅಭಿವೃದ್ಧಿ ಹೊಂದುವ ಕಡೆಗೆ ಸಾಗಬೇಕು ಎಂದು ಹೇಳಿದರು. ಇನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವ ಮೂಲಕ ಕೆಲಸಗಳನ್ನು ಮಾಡಿಕೊಡಿ. ಅನಾವಶ್ಯಕವಾಗಿ ಗ್ರಾಮ ಪಂಚಾಯಿತಿಗೆ ಅಲೆಯುವಂತೆ ಮಾಡಬೇಡಿ. ಕೆಲವು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡಿಕೊಡುವುದಿಲ್ಲ. ಅವರನ್ನು ವರ್ಗಾವಣೆ ಮಾಡಿ ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡಿಕೊಡುವ ಅಧಿಕಾರಿಗಳನ್ನ ಹಾಕಿ ಎಂಬ ದೂರುಗಳು ಬರ್ತಿವೆ. ಸಾರ್ವಜನಿಕರಿಂದ ಇದಕ್ಕೆ ಅಧಿಕಾರಿಗಳು ಅವಕಾಶ ಮಾಡಿಕೊಡಬೇಡಿ. ಉತ್ತಮ ರೀತಿಯಲ್ಲಿ ಜನರಿಗೆ ಸ್ಪಂದಿಸುತ್ತಾ ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಗ್ರಾಮಗಳ ಅಭಿವೃದ್ಧಿ ಪಡಿಸುವ ಕಡೆಗೆ ಸಾಗಿ ಎಂದು ಕಿವಿ ಮಾತು ಹೇಳಿದರು. ಖಂಡಿತವಾಗ್ಲೂ ನಾವು ಹಿಂದುಳಿದ ಜನರನ್ನು ತೆಗಿಬೇಕು. ಅದು ಭಾರಿ ಮುಖ್ಯ. ಯಾಕಂದ್ರೆ ಇವತ್ತು ಯಾರುವೇ ಹಿಂದುಳಿದಿಲ್ಲ. ಸರ್ಕಾರ ಸಾಕಷ್ಟು ಯೋಜನೆಗಳು ಸವಲತ್ತುಗಳನ್ನ ಕೊಟ್ಟಿದೆ. ಇವತ್ತು ನಾವು ನಿಜ ಹೇಳ್ಬೇಕು ಅಂದ್ರೆ ನಾವು 1-1.5 ಲಕ್ಷ ಕೊಟ್ಟು ಫೋನ್ ತಗೋತೀವಿ. ಆದ್ರೆ ಆ ಫೋನ್ ಉಪಯೋಗಿಸೋದು ಬರೀ ಫೋನ್ ಮಾತಾಡಕ್ಕೆ ವಾಟ್ಸ್ಆಪ್ ಮಾಡಿ. ಆದ್ರೆ ಬಂಡೀಪುರ ಅಂತ ಒಂದು ಅರಣ್ಯ ಪ್ರದೇಶದಲ್ಲಿ ಇರುವಂತ ಸುತ್ತಮುತ್ತ ಗ್ರಾಮಗಳಿರುವಂತ ಟ್ರೈಬಲ್ ಏನು ಹುಡುಗರುಗಳಿದ್ದಾರೆ, ಅಲ್ಲಿ ನಾವು ಹೇಳ್ತೀವಿ ಕಾರ್ ಮಧ್ಯದಲ್ಲಿ ನಾವು ಸರ್ಕಾರ ಏನೇ ಕೊಟ್ಟರು ಅವ್ರು ಆಚೆ ಬರಲ್ಲ ಅಂತ. ಆದ್ರೆ ಅವರು ಉಪಯೋಗಿಸಂಗೆ ಫೋನ್ನ ನಾವು ಉಪಯೋಗಿಸಕ್ ಆಗಲ್ಲ. ಯಾಕಂದ್ರೆ ಇವತ್ತು ಟೆಕ್ನಾಲಜಿ ಮುಂದುವರೆದಿರೋದನ್ನ ಅವರು ತಿಳ್ಕೊಂಡಿದ್ದಾರೆ. ಸೊ ಹಂಗಾಗಿ ಇವತ್ತು ನಾವು ಹಿಂದುಳಿದ ವರ್ಗ ನನ್ನ ಒಂದು ಕಟ್ಟನ ತೆಗಿಬೇಕಾಗಿದೆ. ಇವತ್ತು ಎಲ್ಲಾ ಜನರಿಗೂ ಸರ್ಕಾರ ಅದರದೇ ಆದಂತಹ ಕೊಡುಗೆಗಳು. ಯಾಕಂದ್ರೆ ಇವತ್ತು ಏನೇ ಇರ್ಬೋದು, ಇವತ್ತೇನು ನಮ್ಮ ಸರ್ಕಾರ ಏನು ಸ್ವಾತಂತ್ರ್ಯ ಬಂದಾಗಿಂದ 1947 ಇಸ್ವಿಯಿಂದ ಅಂಬೇಡ್ಕರ್ ಅವರು ಮಾಡಿದ ಸಂವಿಧಾನದ ಪ್ರಕಾರ ಇವತ್ತು ಎಲ್ಲಾ ಜನರಿಗೂ ಸಮಾನವಾದ ಹಕ್ಕನ್ನ ಕೊಟ್ಟಿದ್ದಾರೆ. ಆದ್ರೆ ಏನಾಗ್ತಾ ಇದೆ, ಎಲ್ಲ ಒಂದ್ ಕಡೆ ಕೆಲವರು ಈಗಲೂ ನಾವು ನೋಡ್ತಿರ್ತೀವಿ. ನಾನು ಶಾಸಕನಾದ್ಮೇಲಂತೂ ನಮ್ಮ ತಂದೆಯವರು ಇದ್ದಂತ ಸಮಯದಲ್ಲಿ ಯಾವುದೇ ತರದ ರಾಜಕಾರಣ ಮಾಡೋದಿಲ್ಲ, ಎಲ್ಲೇ ಓಡಾಡ್ತಿರ್ಲಿಲ್ಲ. ಆದ್ರೆ ಇವತ್ತು ನಾನು ಒಬ್ಬ ಶಾಸಕನಾಗಿ ನೋಡ್ತೀನಿ, ಈ ಮೀಸಲಾತಿಗಳ ಸೀಟ್ಗೆ ತುಂಬಾ ಡಿಮ್ಯಾಂಡ್. ಇವತ್ತು ಮೊರಾರ್ಜಿ ದೇಶಾಯಿ ಶಾಲೆ ಎಷ್ಟರ ಮಟ್ಟಿಗೆ ಅಂದ್ರೆ ನನಗೆ ಜೂನ್ ಬಂತು ಅಂದ್ರೆ ಅದೇ ಯೋಚನೆ, ಯಾರಪ್ಪ ನನಗೆ ಸೀಟ್ ಹೆಂಗ್ ಕೇಳೋದು, ಹೆಂಗ್ ಕೊಡೋದು. ಇವತ್ತು ಅದಕ್ಕೆ ಒಂದು ಎಕ್ಸಾಮ್ ಮಾಡ್ತಾರೆ, ಎಕ್ಸಾಮ್ ಅಲ್ಲಿ ಮಿನಿಮಮ್ ಮಾರ್ಕ್ಸ್ ಇಟ್ಟಿರ್ತಾರೆ. ಆ ಮಾರ್ಕ್ಸ್ ನ ತಗೊಳ್ಳಿದ್ರೆ ನಮ್ಗೆ ಸೀಟ್ ಬೇಕು ಅನ್ನೋದು ಸಮಸ್ಯೆ ಇವತ್ತು. ಆದ್ರೆ ಇವತ್ತು ಎಲ್ಲಾ ವಿದ್ಯಾರ್ಥಿಗಳು ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ಅವಕಾಶಗಳಿದಾವೆ ಓದಕ್ಕೆ. ಇವತ್ತು ಈಗ ಮಾತಾಡ್ತಾ ಹೇಳಿದ್ರು ಹೆಂಗೆ ಗಣಿತಾಳಪುರಕ್ಕೆ ಶಾಲೆ ಬಂತು ಅಂತ. ನಾಳೆ ಅವರು ಅದನ್ನ ಒಂದ್ಸರಿ ನೋಡಿ ಆಯ್ತು ಮಾಡೋಣ ಅಂತ ಹೇಳಿ ಸೆಕೆಂಡ್ ಟೈಮ್ ತಿರ್ಗಾ ಇನ್ನೂ 1 ವರ್ಷ ಶಾಲೆ ಮಾಡ್ಲಿಕ್ಕೆ ನಿಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇವತ್ತು ಇಲ್ಲಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಿದ್ದೀರ ಅಂತ ಹೇಳಿದ್ದೀರ. ಇಲ್ಲಿ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ. ಆದ್ರೆ ಅದು ಮಾಡಲಿಕ್ಕೆ ತುಂಬಾ ಒಂದು ಕ್ರೈಟೀರಿಯಾಗಳಿದೆ. ಅಂದ್ರೆ ಅದಕ್ಕೆ ಮಾಡಲಿಕ್ಕೆ ಸರ್ಕಾರದಿಂದ ಬೇಕಾದಷ್ಟು ಸವಾಲುಗಳಿರ್ತವೆ. ಅದನ್ನ ನಾವು ಇದು ಇದೇ ಇರ್ತದೆ. ಯಾಕಂದ್ರೆ ಇವತ್ತು ಬಹುಶಃ ಬನ್ನಿತಾಳಪುರದಿಂದ ಗುಂಡ್ಲುಪೇಟೆ ಕೇವಲ 1 ಕಿಲೋಮೀಟರ್ ಪಟ್ಟಣ. ಸೊ ಹಾಗಾಗಿ ಆ ಲೆಕ್ಕಾಚಾರದಾಗ ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾವು ನೋಡಬೇಕು. ಜೊತೆಗೆ ಸುತ್ತಮುತ್ತ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ. ಯಾಕಂದ್ರೆ ಯಾಕೆ ವಿಚಾರ ಹೇಳ್ತೀನಿ ಅಂದ್ರೆ, ಮಾನ್ಯ ಮಹಾದೇವ ಪ್ರಸಾದ್ ಅವ್ರನ್ನ ನೀವು 1994ರಿಂದ ಏನು ನಾಗರತ್ನ ತೀರ್ಕೊಂಡ ನಂತರ ಸತತವಾಗಿ ಅವ್ರನ್ನ 5 ಬಾರಿ ಗೆಲ್ಸಿದ್ರಿ. ನಾಗರತ್ನವ್ರನ್ನ 7 ಬಾರಿ ಗೆಲ್ಸಿದಿರಿ. ಇವತ್ತು ಏನು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾಡಿದ್ರು ನಮ್ಮ ತಾಲೂಕವರು ಮುದೀರ್ ಸಾಹೇಬ್ ಅವರು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಅವರು ಇಡೀ ನಮ್ಮ ಒಬ್ಬ MLA ಅಥವಾ ಒಬ್ಬ MP ಮಾಡ್ಲಿಕ್ಕೆ ಆಗಲ್ಲ, ಇದನ್ನೆಲ್ಲ ಆ ಹಂತದಲ್ಲಿ ಕೊಡಬೇಕು ಅಂತ ಹೇಳಿ ಈ 3 ವರ್ಗ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿನ ತಂದಿದ್ದು ನಮ್ಮ ಕ್ಷೇತ್ರದವರು ಅನ್ನೋದು ನಾವೇ ಹೆಮ್ಮೆ ಪಡಬೇಕು. ಯಾಕಂದ್ರೆ ಇವತ್ತು ಎಷ್ಟೊಂದು ಜನ ಮುದೀರ್ ಸಾಹೇಬ್ರನ್ನ ಜ್ಞಾಪಿಸ್ಕೊಂಡಿಲ್ಲ, ನಾಗರತ್ನಮ್ಮನ್ನು ಜ್ಞಾಪಿಸ್ಕೊಳ್ಳೋದು. ಮಹಾದೇವ ಪ್ರಸಾದ್ ಏನ್ ಮಾಡಿದ್ರು ಅಂತ ಕೇಳ್ತಾರೆ. ಹಂಗಾಗಿ ಅವ್ರಿಗೆಲ್ಲ ನಾವು ಉತ್ತರ ಕೊಡ್ಬೇಕಾಗಿದೆ. ಇವತ್ತು ಆ ಉತ್ತರನ ನೀವು ಏನು 2023 ಚುನಾವಣೆಯಲ್ಲಿ ಕೊಟ್ಟಿದ್ದೀವಿ. ಇವತ್ತು ಖಂಡಿತವಾಗ್ಲೂ ಸಾಕಷ್ಟು ಯೋಜನೆಗಳನ್ನ ಮಾಡಬೇಕಾಗಿದೆ. ಇನ್ನು ನಾವು
ಗುಂಡ್ಲುಪೇಟೆ ಅಭಿವೃದ್ಧಿ ಆಗ್ಬಿಟ್ಟಿದೆ, ಗುಂಡ್ಲುಪೇಟೆಯಲ್ಲಿ ಏನು ಮಾಡೋಂಥದ್ದಿಲ್ಲ ಅಂತಿಲ್ಲ. ಯಾಕಂದರೆ ಇಷ್ಟೊಂದು ರಸ್ತೆಗಳು ನಾನು ನೋಡಿದಾಗ 1997 2005 4 8 ಅಂದರೆ ಚರ್ಚೆ ಮಾಡ್ತಾರೆ ಜನ ಹೊತ್ತು. ಅದನ್ನ ಇಂಪ್ರೂವ್ ಮಾಡಬೇಕು, ಅದನ್ನ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಹಂಗಾಗಿ ಇವತ್ತು ಎಲ್ಲ ಒಂದು ಹಂತದಲ್ಲೂ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಖಂಡಿತವಾಗ್ಲೂ ಮಾಡ್ತೀವಿ. ಇವತ್ತೇನೋ ರಾಜಕೀಯ ಮಾಡಬೇಕಾದ ಪರಿಸ್ಥಿತಿ ನಮ್ಮ ಕ್ಷೇತ್ರದ ಜನಕ್ಕೋಸ್ಕರ ಹೊತ್ತು ಅದ್ರ ಯಾವುದೇ ಥರದ ವೈಯಕ್ತಿಕ ವಿಚಾರಗಳಿಲ್ಲ. ಹಂಗಾಗಿ ಖಂಡಿತವಾಗ್ಲೂ ಇವತ್ತು ನರೇಗಾಲಿ ಬಿಲ್ಡಿಂಗ್ನ ಮಾಡಿದ್ದೀವಿ. ಯಾಕಂದ್ರೆ ಇವಾಗ ಮಾತಾಡ್ತಾ 13 ಲಕ್ಷ ಖರ್ಚಾಗಿದೆ, 16 ಲಕ್ಷ ಇದಕ್ಕೆ ಎಸ್ಟಿಮೇಟ್ ಆಗಿತ್ತು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾದಂಥ ಚೇರು ಟೇಬಲ್ನ ಕೊಡ್ಸೋಂಥ ವ್ಯವಸ್ಥೆನೂ ಕೂಡ ಮಾಡ್ತೀವಿ. ಯಾಕಂದರೆ ಗ್ರಾಮ ಪಂಚಾಯತಿ ಅಂದಮೇಲೆ ಅದಕ್ಕೆ ಅದರದೇ ಆದಂಥ ಒಂದು ಬದ್ಧತೆ ಇರ್ತದೆ. ಅದನ್ನೆಲ್ಲ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಈ ಫಲಿತಾಂಶದ ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ಅನುದಾನಗಳು. ಯಾಕಂದರೆ ಇವತ್ತು ಮಾತಾಡ್ತಾ ಅವ್ರು ಹೇಳಿದ್ರು ಗಣತಾಜ್ಯ ಒಂದು ಇದು ನಡೀತಿದೆ, ಇನ್ನೂ ಅದು ಕಂಪ್ಲೀಟ್ ಆಗಬೇಕು ಅಂತ. ಖಂಡಿತವಾಗ್ಲೂ ಅದಕ್ಕೆಲ್ಲ ನೀವು ಸಹಕಾರ ಕೊಡಬೇಕು. ಜೊತೆಗೆ ಇವತ್ತು ಇನ್ನೊಂದು ವಿಚಾರ ಹೇಳಿದೆ, ಪಶುಸಂಗೋಪನೆ ಹಾಸ್ಪಿಟ್ಲು ನಮ್ಮಲ್ಲಿ ಆದರೆ ಅನುಕೂಲ ಆಗ್ತದೆ ಅಂತ. 3 ವರ್ಷದಿಂದನೇ ಒಂದು ಪ್ರಪೋಸಲ್ನ ಕೊಟ್ಟಿದ್ದಾರಂತೆ, ಅದು ಇನ್ನೂ ಈಡೇರಿಲ್ಲ. ಖಂಡಿತವಾಗ್ಲೂ ನಮ್ಮ ಸಚಿವರೇ ಅಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ವೆಂಕಟೇಶ್ ಅವರೇ ಪಶುಸಂಗೋಪನೆ ಸಚಿವರಾಗಿರೋದ್ರಿಂದ ನಾನು ಶಾಸಕನಾದ್ಮೇಲೆ ಸೋಮಳಿಯಲ್ಲಿ ಮಾಡಿದ್ದೀನಿ ಒಂದು ಹೊಸದು. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಮ್ಮ ತಾಲೂಕಿಗೆ ಅವಶ್ಯಕತೆ ಇರೋ ಕಡೆ ಇನ್ನೂ ಒಂದು 3-4 ಕಡೆ ಮಾಡೋಂಥ ವ್ಯವಸ್ಥೆನ ಮಾಡೋಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ನಮ್ಮ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಾಗ ಕೊಟ್ಟಂಥ ಆಶ್ವಾಸನೆಗಳನ್ನ ಈಡೇರಿಸಿದ್ವಿ. ಇವತ್ತೆಲ್ಲ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು. ನಾವು ಕೂಡ ಮೊನ್ನೆ ಮಹಿಳಾ ಸಮಾವೇಶ ಮಾಡಿದಾಗ 60,000 ಮಹಿಳೆಯರು ರಿಜಿಸ್ಟರ್ ಆಗಿದ್ದಾರೆ ಶಕ್ತಿ ಇದು ಗೃಹಲಕ್ಷ್ಮಿಗೆ. ಆದರೆ ಅದರಲ್ಲಿ 5,400 ಜನಕ್ಕೆ ಇನ್ನೂ ಒಂದು ಕಂತು ಸಂದಾಯ ಆಗಿಲ್ಲ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ಕೈಗೊಂಡಿದ್ದು ಅತಿ ಶೀಘ್ರದಲ್ಲಿ ಸರಿ ಹೋಗ್ತದೆ ಅನ್ನೋ ಒಂದು ವಿಶ್ವಾಸ ಇದೆ. ಅದೇ ರೀತಿ ಶಕ್ತಿ ಯೋಜನೆ ಇರ್ಬೋದು, ಎಲ್ಲ ಯೋಜನೆಗಳನ್ನು ಇವತ್ತು ಅನುಷ್ಠಾನ ಸ್ತರದಲ್ಲಿ ಸರ್ಕಾರ ಸಫಲರಾಗಿ ಎಲ್ಲನೂ ಯಶಸ್ವಿಯಾಗಿ ನಡೆಸ್ಕೊಂಡ್ಬಂದಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗೋ ದೃಷ್ಟಿಯಿಂದ ಆಗಲೇ ಸರ್ಕಾರದ ಮೇಲೆ ಒತ್ತಡ ಹೇಳಿ ಅನುದಾನಗಳನ್ನ ಬಿಡುಗಡೆ ಮಾಡಿಸಿ ಕೆಲಸ ಮಾಡ್ತಿದ್ವಿ. ಖಂಡಿತವಾಗ್ಲೂ ಯಾಕಂದರೆ ಇವತ್ತು ಇನ್ನೂ ನನಗೆ ಅಧಿಕಾರದಲ್ಲಿ 4 ವರ್ಷ ಇದೆ. ಏನಾಗಬೇಕು ಅನ್ನೋದನ್ನ ಪಟ್ಟಿ ಮಾಡಿ ಆ ಗ್ರಾಮದಲ್ಲಿ ಮಾಡೋಂಥ ಕೆಲಸ ಮಾಡ್ತೀವಿ. ಅದಕ್ಕೆ ನಮ್ಮ ಎಲ್ಲ ಪಕ್ಷದ ಮುಖಂಡರು ಜೊತೆಗೆ ಗ್ರಾಮಸ್ಥರ ಪಕ್ಷಾತೀತವಾಗಿ ಎಲ್ಲರ ಒಂದು ಬೆಂಬಲ ಇರಬೇಕಾಗ್ತದೆ. ಹಂಗಿದ್ದಾಗಲೇ ಗ್ರಾಮ ಅಭಿವೃದ್ಧಿ ಆಗೋದು. ರಾಜಕೀಯಕ್ಕಿಂತ ಮನುಷ್ಯತ್ವ ಭಾರಿ ಮುಖ್ಯ. ಹಂಗಾಗಿ ಗ್ರಾಮ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಮತ್ತು ಎಲ್ಲರೂ ಒಗ್ಗಟ್ಟಾಗಿದ್ದರೆ ಖಂಡಿತವಾಗೂ ಆಗ್ತದೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗ್ಬೇಕಾದ್ರೆ ಅವ್ರದ್ದೇ ಮತ್ತು ಎಲ್ಲ ಬಂದಂಥ ಸಚಿವರಿರ್ಬೋದು, ಅಧಿಕಾರಿಗಳಿದ್ದವರೆಲ್ಲ ಇವತ್ತು ಕೊಡುಗೆಯನ್ನು ನೀಡಿದರು. ಇವತ್ತೇನು ನಮ್ಮ ಶೆಟ್ಟರು ಈ ಬಾರಿ ಮಂತ್ರಿ ಆಗೋಂಥ ಅವಕಾಶವೂ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅವರು ಮಂತ್ರಿ ಆಗೋ ಅವಕಾಶ ಇದೆ. ಸೊ ಹಂಗಾಗಿ ಅವ್ರ ನೇತೃತ್ವದಲ್ಲಿ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗ್ತದೆ ಅನ್ನೋ ವಿಶ್ವಾಸ ಇದೆ.